ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತು ನಾವು ದಿನನಿತ್ಯ ಮಾತನಾಡುವಂತಹ ಬಹಳ ಪ್ರಮುಖವಾದ 25 ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ವಿಡಿಯೋದ ವಿಶೇಷತೆ ಏನಂದರೆ, ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಗಡೆ ಹೋದಾಗ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಇಂಗ್ಲೀಷ್ ವಾಕ್ಯಗಳನ್ನು ಇವತ್ತು ನೋಡ್ತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಬಹಳ ಸಮಯದ ಹಿಂದೆ ಆಗಿದ್ದು ಅಂತ ಹೇಳುವ ಸಂದರ್ಭದಲ್ಲಿ ಬಹಳ ಸಮಯದ ಹಿಂದೆ ಅಂತ ಹೇಳ್ತೀವಿ. ಅ ಲಾಂಗ್ ಟೈಮ್ ಅಗೋ. ನಾನು ಕೆಲವೇ ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಸ್ವಲ್ಪ ಹೊತ್ತು ಇಲ್ಲೇ ಇರಿ ಮಾರಾಯ, ನಾನು ಕೆಲವೇ ನಿಮಿಷದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತೀವಿ. ಸೊ ನಾನು ಕೆಲವೇ ನಿಮಿಷದಲ್ಲಿ ವಾಪಸ್ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಬಿ ಬ್ಯಾಕ್ ಇನ್ ಅ ಫ್ಯೂ ಮಿನಿಟ್ಸ್. ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಇದಕ್ಕೆ ಎಷ್ಟು ಸಮಯ ಆಗುತ್ತೆ ಅಥವಾ ಎಷ್ಟು ಟೈಮ್ ಆಗುತ್ತೆ ಇದಕ್ಕೆ ಅಂತೇಳಿ ಕೇಳ್ತೀವಲ್ಲ. ಹೌ ಲಾಂಗ್ ಇಟ್ ವಿಲ್ ಟೇಕ್. ನಮಗೆ ಸಮಯ ಆಗಿದೆ, ನಮಗೆ ಲೇಟ್ ಆಗಿದೆ ಅಂತೇಳಿ ಹೇಳ್ತೀವಿ ಸಾಮಾನ್ಯವಾಗಿ. ಸೊ ಅದನ್ನು ವಿ ಆರ್ ಗೆಟಿಂಗ್ ಲೇಟ್. ಇನ್ನು ಬೇಕಾದಷ್ಟು ಸಮಯ ಇದೆ, ಬೇಕಾದಷ್ಟು ಟೈಮ್ ಇದೆ ಅಂತ ಹೇಳ್ತೀವಿ. ಎಕ್ಸಾಮಿಗೆ ಓದಲ್ವ ಕೇಳಿದಾಗ ನಾವು ಸಾಮಾನ್ಯವಾಗಿ ಹೇಳೋ ಮಾತಿದು, ಎಕ್ಸಾಮಿಗೆ ಇನ್ನೂ ತುಂಬ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ ಅಂತೇಳಿ. ಅಥವಾ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ತೀವಿ, ಇನ್ನೂ ಬೇಕಾದಷ್ಟು ಟೈಮ್ ಇದೆ ಅಂತೇಳಿ. ಅದಕ್ಕೆ ಈ ರೀತಿ ನಾವು ಹೇಳಬೇಕು: ದೇರ್ ಈಸ್ ಪ್ಲೆಂಟಿ ಆಫ್ ಟೈಮ್. ನೀನು ಬರ್ತೀಯಾ, ಸ್ನೇಹಿತರಿಗೆ ಕೇಳುವ ಸಂದರ್ಭದಲ್ಲಿ ನೀನು ಬರ್ತೀಯಾ ಅಲ್ಲಿಗೆ ಕೇಳ್ತೀವಿ, ಆರ್ ಯು ಕಮಿಂಗ್. ನೀನು ಅಲ್ಲಿಗೆ ಬರ್ತೀಯಾ ಕೇಳಿದ್ರೆ ಆರ್ ಯು ಕಮಿಂಗ್ ದೇರ್. ಎಷ್ಟು ಸಮಯ ಆಯ್ತೀಗ, ವಾಟ್ ಇಸ್ ದ ಟೈಮ್ ನಾವು, ಅಥವಾ ವಾಟ್ ಟೈಮ್ ಇಸ್ ಇಟ್ ನೌ. ಅವರು ಯಾವಾಗ ಬರ್ತಾರೆ, ಯಾರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅವರು ಯಾವಾಗ ಬರ್ತಾರೆ ಅಂತ ಕೇಳ್ತೀವಿ. ವೆನ್ ಆರ್ ದೇ ಕಮಿಂಗ್. ಇದನ್ನು ಯಾರು ಮಾಡ್ತಾರೆ ಅಂತ ಕೇಳ್ತೀವಿ. ಹೂ ವಿಲ್ ಡೂ ಇಟ್. ತಯಾರಾಗಿರು, ಬಿ ರೆಡಿ. ನೋಡಿ, ತಯಾರಾಗಿರು ಅನ್ನೋದಕ್ಕೆ ಬಿ ರೆಡಿ ಅಂತೀವಿ. ಬಿ ಅನ್ನೋದನ್ನು ಹೊಂದಿರು ಅಥವಾ ಆಗಿರು ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಬಿ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಆಗಿರು. ಈ ರೀತಿ ತಯಾರಾಗಿರೋ ಅನ್ನೋದಕ್ಕೆ ಬಿ ರೆಡಿ. ದಯವಿಟ್ಟು ನನ್ನ ಹಿಂದೆ ಬನ್ನಿ, ನನ್ನ ಜೊತೆ ಬನ್ನಿ ಅಂತ ಹೇಳ್ತೀವಿ. ಕಮ್ ವಿತ್ ಅಸ್ ಅಂತ ಹೇಳ್ತೀವಿ ಕೆಲವು ಸಂದರ್ಭದಲ್ಲಿ. ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳುವ ಸಂದರ್ಭದಲ್ಲಿ ಪ್ಲೀಸ್ ಫಾಲೋ ಮೀ. ನಿಮಗೆ ಗೊತ್ತಿದೆಯಾ, ನಿಮಗೆ ಆ ವಿಷಯ ಗೊತ್ತಿದೆಯಾ ಕೇಳ್ತೀವಿ ನಾವು. ಡು ಯು ನೋ. ನಾನು ಮನೆಗೆ ಹೋಗ್ತಿದ್ದೀನಿ, ಇವಾಗ ನಾನು ಮನೆಗೆ ಹೋಗ್ತಿದ್ದೀನಿ. ಐ ಆಮ್ ಗೋಯಿಂಗ್ ಹೋಮ್. ಈ ಪೆನ್ ನಿಮ್ಮದ. ಈಸ್ ದಿಸ್ ಪೆನ್ ಯುವರ್ಸ್. ಅದೇ ರೀತಿ ನಾವು ಪರ್ಸ್ ಬಿಟ್ಟ ಸಂದರ್ಭದಲ್ಲಿ, ಅಂಬ್ರೆಲಾ ಬಿಟ್ಟ ಸಂದರ್ಭದಲ್ಲಿ ಕೂಡ ಈಸ್ ದಿಸ್ ಅನ್ನೋದನ್ನು ಯೂಸ್ ಮಾಡಿ ನಾವು ಹೇಳ್ಬೋದು. ಉದಾಹರಣೆಗೆ, ಈಸ್ ದಿಸ್ ಯುವರ್ ಬುಕ್, ಈಸ್ ದಿಸ್ ಯುವರ್ ಅಂಬ್ರೆಲಾ, ಲೈಕ್ ದಟ್ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಈಸ್ ದಿಸ್ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಪೆನ್ ನಿಮ್ಮದ, ಈಸ್ ದಿಸ್ ಪೆನ್ ಯುವರ್ಸ್. ಅವರು ನಿನ್ನೆ ಬಂದರು. ದೇ ಅರೈವ್ಡ್ ಎಸ್ಟರ್ಡೇ. ನಾವು ಯಾವಾಗ ಹೋಗೋದು, ಅಲ್ಲಿಗೆ ನಾವು ಯಾವಾಗ ಹೋಗೋದು ಅಂತೇಳಿ ಕೇಳ್ತೀವಿ. ವೆನ್ ವಿಲ್ ವಿ ಗೋ. ಇದು ಯಾವಾಗ ಆಗಿದ್ದು ಗೊತ್ತೇ ಇಲ್ಲ ನಮಗೆ ಅಂತೇಳಿ ಕೇಳ್ತೀವಿ. ಸೊ ಇದು ಯಾವಾಗ ಆಗಿದ್ದು, ವೆನ್ ಡಿಡ್ ದಟ್ ಹ್ಯಾಪನ್. ಅವಳು ಎಲ್ಲಿ, ವೇರ್ ಇಸ್ ಶಿ ಫ್ರಾಮ್. ನೀನು ನನಗೆ ನೆನಪು ಮಾಡ್ತೀಯಾ, ಏನಾದರೂ ಹೇಳಿದಾಗ ಸ್ವಲ್ಪ ನೆನಪು ಮಾಡು ಅಂತ ಹೇಳ್ತೀವಿ. ಸೊ ನೀನು ನನಗೆ ನೆನಪು ಮಾಡ್ತೀಯ ಅಂತ ಕೇಳಬೇಕಾದ್ರೆ ವಿಲ್ ಯು ರಿಮೈಂಡ್ ಮೀ. ಬ್ಯಾಂಕ್ ಎಲ್ಲಿದೆ, ವೇರ್ ಇಸ್ ದ ಬ್ಯಾಂಕ್. ಬೇರೆ ಬೇರೆ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಮೆಡಿಕಲ್ ಇದನ್ನು ಕೇಳುವ ಸಂದರ್ಭದಲ್ಲೂ ನಾವು ಇದನ್ನೇ ಯೂಸ್ ಮಾಡ್ತೀವಿ, ಸೇಮ್ ಕೋಟನ್ನು ಯೂಸ್ ಮಾಡ್ತೀವಿ. ಬ್ಯಾಂಕ್ ಅನ್ನುವ ಜಾಗದಲ್ಲಿ ಬೇರೆಯ ಒಂದು ಸ್ಥಳಗಳ ಹೆಸರನ್ನ ಹೇಳ್ತೀವಿ. ಉದಾಹರಣೆಗೆ, ವೇರ್ ಇಸ್ ದ ಕಾಲೇಜ್, ವೇರ್ ಇಸ್ ದ ಹಾಸ್ಪಿಟಲ್, ವೇರ್ ಇಸ್ ದ ಮೆಡಿಕಲ್, ವೇರ್ ಇಸ್ ದ ಗೌರ್ಮೆಂಟ್ ಸ್ಕೂಲ್, ವೇರ್ ಇಸ್ ದ ಹೋಟೆಲ್, ಲೈಕ್ ದಟ್, ವೇರ್ ಇಸ್ ದ ಹಾಸ್ಟೆಲ್. ಈ ರೀತಿ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಯಾವುದಾದ್ರೂ ಎನ್ಕ್ವೈರಿ ಇರುವ ಸಂದರ್ಭದಲ್ಲಿ, ಯಾವುದಾದ್ರೂ ಸ್ಥಳವನ್ನು ಎನ್ಕ್ವೈರಿ ಮಾಡುವ ಸಂದರ್ಭದಲ್ಲಿ ವೇರ್ ಇಸ್ ದ ಅಂತ ಸೇರಿಸ್ಕೊಂಡು ನಾವು ಹೇಳಬೇಕಾಗತ್ತೆ. ಸೊ ಬ್ಯಾಂಕ್ ಎಲ್ಲಿದೆ ಅನ್ನೋದಕ್ಕೆ ವೇರ್ ಇಸ್ ದ ಬ್ಯಾಂಕ್. ನಾನು ಎಷ್ಟು ಹಣ ಕೊಡಬೇಕು, ಹೌ ಮಚ್ ಶುಡ್ ಐ ಪೇ. ರೈಲು ಎಷ್ಟೊತ್ತಿಗೆ ಬರುತ್ತೆ, ನಾವು ಸಾಮಾನ್ಯವಾಗಿ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಕೇಳ್ತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಎಟ್ ವಾಟ್ ಟೈಮ್ ದ ಟ್ರೈನ್ ವಿಲ್ ಅರೈವ್.
ಎಟ್ ವಾಟ್ ಟೈಮ್ ದ ಟ್ರೈನ್ ವಿಲ್ ಅರೈವ್. ನೀನು ಒಬ್ಬನೇ ಇದೆಯಾ, ರೂಮಲ್ಲಿ ಒಬ್ಬನೇ ಇದೆಯಾ. ಆರ್ ಯು ಅಲೋನ್, ಆರ್ ಯು ಅಲೋನ್. ಶೌಚಾಲಯ ಎಲ್ಲಿದೆ, ಶೌಚಾಲಯ ಎಲ್ಲಿದೆ. ವೇರ್ ಇಸ್ ದ ವಾಶ್ರೂಮ್. ಇದನ್ನು ನಾವು ಬೇರೆ ರೀತಿಯೂ ಕೇಳ್ಬೋದು. ವೇರ್ ಇಸ್ ದ ರೆಸ್ಟ್ ರೂಮ್, ವೇರ್ ಇಸ್ ದ ರೆಸ್ಟ್ ರೂಮ್. ಇದನ್ನು ಸ್ವಲ್ಪ ಹಿಡ್ಕೊಳ್ತೀರಾ, ಇದನ್ನು ಸ್ವಲ್ಪ ಹಿಡ್ಕೊಳ್ತೀರಾ. ಕ್ಯಾನ್ ಯು ಹೋಲ್ಡ್ ದಿಸ್. ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡಿ ಕೇಳ್ಬೋದು. ಇದನ್ನು ಸ್ವಲ್ಪ ನನಗೋಸ್ಕರ ಹಿಡ್ಕೊಳ್ತೀರಾ. ಕ್ಯಾನ್ ಯು ಹೋಲ್ಡ್ ದಿಸ್ ಫಾರ್ ಮೀ, ಕ್ಯಾನ್ ಯು ಹೋಲ್ಡ್ ದಿಸ್ ಫಾರ್ ಮೀ. ನೀನು ಊಟ ಮಾಡಿದ್ಯಾ. ಡಿಡ್ ಯು ಈಟ್, ಡಿಡ್ ಯು ಈಟ್. ಇನ್ನೂ ಆಗಿಲ್ಲ. ಅದೇ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿ ಇದೆ ಇದು. ಇನ್ನೂ ಆಗಿಲ್ಲ. ನಾಟ್ ಎಟ್, ನಾಟ್ ಎಟ್. ಲಾಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ನನ್ನ ಹತ್ತಿರ ಕೇವಲ 500 ರೂಪಾಯಿ ಇದೆ, ನನ್ನ ಹತ್ತಿರ ಕೇವಲ 500 ರೂಪಾಯಿ ಇದೆ. ಈ ಒಂದು ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ಸೆಂಟೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಅಭ್ಯಾಸ ಮಾಡೋಣ. ಜೈ ಹಿಂದ್.